ಬಾಗಲಕೋಟೆಯ ಪ್ರತಿಷ್ಠಿತ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಪಿಎಂ ನಾಡಗೌಡ ಸ್ಮಾರಕ ದಂತವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಕಳೆದ 1987ರಲ್ಲಿ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಹಳೆಯ ಆವರಣದಲ್ಲಿ ಸ್ಥಾಪನೆಯಾಗಿದ್ದು ದಂತ ವಿಜ್ಞಾನದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ನೀಡುತ್ತಾ ಬಂದಿದೆ. ಕಳೆದ 2018ರಲ್ಲಿ ಈ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ನವನಗರದ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣಕ್ಕೆ ಸ್ಥಳಾಂತರಿಸಲಾಯಿತು. 10 ಎಕರೆ ಜಾಗೆಯಲ್ಲಿ ಒಟ್ಟು 1,85,000 ಚದುರ ಅಡಿಗಳ ವಿಶಾಲ ಪ್ರದೇಶದಲ್ಲಿ ಸುಮಾರು 48 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಈಗಿರುವ ಈ ಹೊಸ ಕಟ್ಟಡದಲ್ಲಿ ದಂತ ಶಿಕ್ಷಣ ಮತ್ತು ಆಸ್ಪತ್ರೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಆಧುನಿಕ ದಂತವೈದ್ಯಕೀಯ ಉಪಕರಣಗಳನ್ನು ಹೊಂದಿದ್ದು ಇತ್ತೀಚೆಗೆ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಉಪಕರಣಗಳನ್ನು ಖರೀದಿಸಲಾಗಿದೆ. ದಂತ ಕಾಲೇಜಿನ ಕೃತಕ ದಂತ ಜೋಡಣಾ ವಿಭಾಗ ಮತ್ತು ಬಾಯಿ ಶಸ್ತ್ರಚಿಕಿತ್ಸಾ ವಿಭಾಗಗಳು ಜಂಟಿಯಾಗಿ ರೋಗಿಗಳ ವಿರೂಪಗೊಂಡ ಮುಖದ ಚಿಕಿತ್ಸೆಯಲ್ಲಿ ಹೊಸ ಸಾಧನೆಗಳನ್ನು ಮಾಡುತ್ತಿವೆ. ಕ್ಯಾನ್ಸರ್ ಮತ್ತು ಅಪಘಾತಗಳ ಕಾರಣಗಳಿಂದ ರೋಗಿಗಳ ಕಣ್ಣು, ಕಿವಿ, ಮೂಗು, ಕೆನ್ನೆ, ದವಡೆಗಳು ವಿರೂಪಗೊಳ್ಳುವ ಸಾಧ್ಯತೆಗಳಿವೆ. ಜೊತೆಗೆ ಇತ್ತೀಚೆಗೆ ಕಾಣಿಸಿಕೊಂಡ ಕೋವಿಡ್ನಿಂದ ಬ್ಲ್ಯಾಕ್ ಫಂಗಸ್ ರೋಗಕ್ಕೆ ತುತ್ತಾದ ರೋಗಿಗಳ ಮುಖದ ಭಾಗಗಳು ವಿರೂಪಗೊಳ್ಳುತ್ತಿವೆ. ಇಂತಹ ಸಂದರ್ಭದಲ್ಲಿ ದಂತ ಆಸ್ಪತ್ರೆಯ ಈ 2 ವಿಭಾಗಗಳ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ವಿರೂಪಗೊಂಡ ಮುಖವನ್ನು ಸ್ವಸ್ಥಿತಿಗೆ ತರ್ತಾ ಇದ್ದಾರೆ. ಕೃತಕ ದಂತ ಜೋಡಣಾ ವಿಭಾಗವು ದಂತ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಯನ್ನು ಮತ್ತು ಬಾಯಿ ಶಸ್ತ್ರಚಿಕಿತ್ಸಾ ವಿಭಾಗವು ದವಡೆಯ ಎಲುಬು ಮುರಿದ ಶಸ್ತ್ರಚಿಕಿತ್ಸೆ, ಸೀಳು ತುಟಿ ಚಿಕಿತ್ಸೆ, ಮೆಲುಕು ಹಿಡಿತದ ಶಸ್ತ್ರಚಿಕಿತ್ಸೆ, ಬಾಯಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಬಾಗಲಕೋಟೆ ಜಿಲ್ಲೆಯ ಮತ್ತು ನೆರೆಯ ಜಿಲ್ಲೆಗಳ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಒದಗಿಸುತ್ತಿವೆ. ಬೆಂಗಳೂರು ಮತ್ತು ಮುಂಬೈನಂತಹ ಮಹಾನಗರಗಳಲ್ಲಿ ದೊರೆಯುವ ಚಿಕಿತ್ಸಾ ಸೌಲಭ್ಯ ಈಗ ಬಾಗಲಕೋಟೆಯ ಪ್ರತಿಷ್ಠಿತ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ದಂತವೈದ್ಯಕೀಯ ಆಸ್ಪತ್ರೆಯಲ್ಲಿ ದೊರೆಯುತ್ತಿದೆ. ವಿಶೇಷವಾಗಿ ಬಾಯಿ ಶಸ್ತ್ರಚಿಕಿತ್ಸೆಯನ್ನು ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆ ಅಡಿ ಉಚಿತವಾಗಿ ಮಾಡಲಾಗುತ್ತಿದೆ. ಕೃತಕ ದಂತ ಜೋಡಣಾ ವಿಭಾಗದಲ್ಲಿ ಪ್ರತಿ ವರ್ಷ 8ರಿಂದ 10 ಸಾವಿರ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಲಾಗುತ್ತಿದೆ. ಜೊತೆಗೆ ವಿವಿಧ ಗ್ರಾಮಗಳಲ್ಲಿ ದಂತ ಶಿಬಿರಗಳನ್ನು ಏರ್ಪಡಿಸಿ ಬಡ ರೋಗಿಗಳಿಗೆ ಹಲ್ಲಿನ ಸೆಟ್ಗಳನ್ನು ಉಚಿತವಾಗಿ ವಿತರಿಸಲಾಗಿದೆ. ಈ ಹಲ್ಲಿನ ಸೆಟ್ಗಳನ್ನು ಶಿಬಿರದಲ್ಲೇ ದಂತವೈದ್ಯರು ಕೇವಲ 2 ದಿನಗಳಲ್ಲಿ ತಯಾರಿಸಿ ವಿತರಿಸಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಈ 2 ವಿಭಾಗಗಳು ದಂತ ಶಿಕ್ಷಣದಲ್ಲಿ ವಿನೂತನ ಸಾಧನೆಗಳನ್ನು ಮಾಡಿವೆ. ಕೃತಕ ದಂತ ಜೋಡಣಾ ವಿಭಾಗದ ವಿದ್ಯಾರ್ಥಿಗಳು ಇದುವರೆಗೆ ವಿವಿಧ ರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲಿ 21 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಮತ್ತು 6 ವಿಶ್ವವಿದ್ಯಾಲಯ ಶ್ರೇಣಿಗಳನ್ನು ಪಡೆದಿರುವರು. ಕಳೆದ 2021ರಲ್ಲಿ ಈ ವಿಭಾಗದ 2 ವಿದ್ಯಾರ್ಥಿಗಳು ವರ್ಷದ ವಿದ್ಯಾರ್ಥಿ ಎಂದು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬಾಯಿ ಶಸ್ತ್ರಚಿಕಿತ್ಸಾ ವಿಭಾಗದ 2 ಸ್ನಾತಕೋತ್ತರ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ಪಡೆದಿದ್ದು 10 ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಸಮ್ಮೇಳನಗಳಲ್ಲಿ ಬಹುಮಾನ ಪಡೆದಿದ್ದಾರೆ. ವಿವಿಧ ಕಾರಣಗಳಿಂದ ಮುಖ ವಿರೂಪಗೊಂಡ ರೋಗಿಗಳು ನಮ್ಮ ದಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮೊದಲಿನ ರೂಪವನ್ನು ಮರಳಿ ಪಡೆದಿದ್ದಾರೆ. ರೋಗಿಗಳು ಇವತ್ತಿನ ಸ್ಥಿತಿಗೆ ಸಾರ್ವಜನಿಕರು ಹಾಗೂ ಸ್ಥಳೀಯ ರೋಗಿಗಳು, ಅಕ್ಕಪಕ್ಕದ ಗ್ರಾಮೀಣ ಭಾಗದ ಜನರು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಅಂತ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಸತ್ಯಜಿತ್ ದಂಡಗಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನಾನು ಸತ್ಯಜಿತ್ ಗುರುಪಾದ್ ದಂಡಗಿ ಅಂತ. ಇಲ್ಲಿ PMNM ಡೆಂಟಲ್ ಕಾಲೇಜಿನೊಳಗೆ ಬಾಯಿ ಮತ್ತು ಮುಖ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಪ್ರಾಧ್ಯಾಪಕ ಆಗಿದ್ದೀನಿ. ಡೆಂಟಲ್ ಕಾಲೇಜ್ ಅಂದರೆ ಎಲ್ಲರಿಗೂ ಏನಿಸ್ತೈತಿ ಅಂದರೆ ಬರೀ ಹಲ್ಲು ತೆಗೆಯೋದು ಆಮೇಲೆ ಹಲ್ಲು ಜೋಡಿಸೋದು ಅಷ್ಟೇ ಅಂಥೇಳಿ. ಇದು ವೈಜ್ಞಾನಿಕ ಬೆಳವಣಿಗೆ ಎಲ್ಲ ಕಡೆ ಆಗಿದ್ದು ಡೆಂಟಲ್ ಕಾಲೇಜ್ನಾಗೂ ಆಗ್ಯಾವ. ನಮ್ಮ ಡಿಪಾರ್ಟ್ಮೆಂಟ್ನೊಳಗೆ
ಬರೀ ಹಲ್ಲು ತೆಗೆಯೋದಷ್ಟಕ್ಕೆ ಉಳಿದು ಸೀಮಿತ ಆಗಿಲ್ಲ ಡಿಪಾರ್ಟ್ಮೆಂಟು. ಇಲ್ಲಿ ಏನಾರ ಆಕ್ಸಿಡೆಂಟ್ ಆದಾಗ ಮುಖದ ಮೂಳೆ ಎಲ್ಲ ಮುರಿದಿದ್ದು ಮರುಜೋಡಣೆ ಮಾಡ್ತೀವಿ. ದವಡೆ ಮುಖದಲ್ಲಿ ಗಡ್ಡೆಗಳು, ಕ್ಯಾನ್ಸರ್ ಗಡ್ಡೆಗಳು ಎಲ್ಲ ಆಗಿರ್ತಾವೆ. ಬಾಯಿ ಕ್ಯಾನ್ಸರು, ಕುತ್ತಿಗೆ ಕ್ಯಾನ್ಸರ್ ಎಲ್ಲ ಆಗಿರ್ತಾವೆ. ಅದಕ್ಕೆ ಟ್ರೀಟ್ಮೆಂಟು ಆಪ್ರೇಷನ್ ಮಾಡಬೇಕಾದ್ರೆ ಅದನ್ನ ಕ್ಯಾನ್ಸರು ಗಡ್ಡೆ ತೆಗೆಯೋದು ಆಪ್ರೇಷನ್ ಆಗ್ತೈತಿ. ಹಂಗೆ ಬಿಟ್ಟರೆ ಅವ್ರಿಗೆ ಊಟ ಮಾಡೋಕ್ಕೆ, ಮಾತಾಡೋಕ್ಕೆ ಎಲ್ಲ ತೊಂದರೆ ಆಗ್ತೈತಿ. ಅದಕ್ಕೆ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಪುನರ್ನಿರ್ಮಾಣ ಮಾಡೋದು ಅಂತ ಹೇಳ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ನೊಳಗೆ ವಿಭಾಗದೊಳಗೆ ಮೈಕ್ರೋವ್ಯಾಸ್ಕ್ಯುಲರ್ ರೀಕನ್ಸ್ಟ್ರಕ್ಷನ್ ಅಂತ ಅಡ್ವಾನ್ಸ್ಡ್ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಅದರೊಳಗೆ ದವಡೆ ಭಾಗ ಹೋಗಿದ್ರೆ ಕಾಲೊಳಗೆ 2 ಎಲುವು ಇರ್ತಾವೆ. ಒಂದು ಭಾರ ಎತ್ಕೋತೈತಿ, ಒಂದು ಸಪೋರ್ಟಿಂಗ್ ಬೋನ್ ಇರ್ತೈತಿ. ಆ ಸಪೋರ್ಟಿಂಗ್ ಎಲುವು ತೊಗೊಂಡು ಅದ್ರ ಜೊತೆಗೆ ರಕ್ತನಳಿ ತೊಗೊಂಡು ಆ ಎಲುವನ್ನು ಇಲ್ಲಿ ಪ್ಲೇಟು ಸ್ಕ್ರೂ ಹಾಕಿ ಕೂಡಿಸ್ಕೊಂಡು ಇಲ್ಲಿ ಚರ್ಮ ಹೋಗಿದ್ರೆ ಅದರ ಚರ್ಮ ಹಾಕಿ ಆ ಎಲುವು ಜೀವಂತ ಇಡೋಕ್ಕೆ ಮತ್ತು ಒಂದು ಶುದ್ಧ ರಕ್ತನಳಿ, ಒಂದು ಅಶುದ್ಧ ರಕ್ತನಳಿ, ಇಲ್ಲಿ ಕುತ್ತಿಗೆ ರಕ್ತನಳಿಗಳು ಜೋಡಿಸ್ತೀವಿ. ಈ ಜೋಡಿಸೋದು ಏನಿರ್ತೈತಿ ಮೈಕ್ರೋವ್ಯಾಸ್ಕ್ಯುಲರ್ ರೀಕನ್ಸ್ಟ್ರಕ್ಷನ್ ಅಂಥೇಳಿ, ಅದನ್ನು ಮೈಕ್ರೋಸ್ಕೋಪ್ನಾಗ ಸೂಕ್ಷ್ಮದರ್ಶಕ ಯಂತ್ರದೊಳಗೆ ನೋಡಿದ್ದು ಜೋಡಿಸ್ಬೇಕಾಗ್ತೈತಿ. ಆವಾಗ ಆಕ್ಸಿಜನ್ ಒಳಗೆ ಹೋಗ್ತೈತಿ. ಆರ್ಟ್ರಿ ಒಳಗಿಂದ, ಶುದ್ಧ ರಕ್ತನಳಿ ಒಳಗಿಂದ ಆಕ್ಸಿಜನ್ ಕೊಟ್ಟು ಆ ಎಲುವು ಇಲ್ಲ ಚರ್ಮ ಜೀವಂತ ಇಟ್ಕೊಂಡು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆದಮೇಲೆ ಇಲ್ಲಿ ಬಂದು ವಾಪಸ್ ಹಾರ್ಟಿಗೆ ಹೋಗ್ತೈತಿ. ಇದು ಅಡ್ವಾನ್ಸ್ ರೀಕನ್ಸ್ಟ್ರಕ್ಷನ್. ಇದು ಕೋವಿಡ್ ವೇವ್ನೊಳಗೆ ಬ್ಲ್ಯಾಕ್ ಫಂಗಸ್ ಅಂತ ಆಗಿದ್ದನ್ನು ಅದ್ರದ್ದು ಮುಖ ವಿರೂಪ ಆಗ್ಯಾವ. ಸೊ ಆ ಪೇಷಂಟ್ಗಳು ಎಲ್ಲ ಆರಾಮಾದ್ಮ್ಯಾಗ ಎಲ್ಲ ಇದನ್ನ ಅವಕ್ಕೆ ವಿರೂಪವಾದ ಮುಖವನ್ನು ನಮ್ಮ ಆಪ್ರೇಷನ್ ಆದರೆ ಆಪ್ರೇಷನ್ ಎಲ್ಲೆಲ್ಲಿ ಅನುಕೂಲ ಇದೆ ಅಲ್ಲಿ ಅನುಕೂಲ ಮಾಡಿ ಅವ್ರಿಗೆ ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡೋ ವ್ಯವಸ್ಥೆ ಮಾಡ್ತಿದ್ದೀವಿ. ಈ ಡಿಪಾರ್ಟ್ಮೆಂಟು ಬರೀ ಹಲ್ಲು ತೆಗೆಯೋದಷ್ಟೇ ಉಳಿದಿಲ್ಲ, ಭಾಳ ಅಡ್ವಾನ್ಸ್ಡ್ ಆಗಿ ಮುಂದೆ ಮುಖದ ಕುತ್ತಿಗೆ ಒಳಗಿಂದ ಏನೇ ತೊಂದರೆಗಳಿದ್ದರೂ ಅದನ್ನು ನಿವಾರಿಸುವಂಥ ಎಲ್ಲ ಫೆಸಿಲಿಟಿಗಳು ಇಲ್ಲಿ ಡಿಪಾರ್ಟ್ಮೆಂಟ್ನಾಗ ಅದಾವು, ನಾವು ಮಾಡಕತ್ತೀವಿ. ನಮಸ್ಕಾರ. ಬೇರೆ ಮೆಡಿಕಲ್ ಕಾಲೇಜಿಂದ ಎಲ್ಲ ಕಡೆ ಚಲೋ ಸಪೋರ್ಟ್ ಐತಿ. ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ ಆಯಿತು, ಸಂಘದಿಂದ ಆಯಿತು, ಎಲ್ಲ ಸಪೋರ್ಟ್ ಐತೆ. ಓಕೆ.